ಸರ್ ಈಗ ನಮ್ಮ ಜನ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಅಂದರೆ ಚಿನ್ನ ಖರೀದಿ ಆಯಿತು, ಅದೇ ರೀತಿ ಪೆಟ್ರೋಲ್ ಡೀಸೆಲು, ಅದಾದ ಮೇಲೆ ಗ್ಯಾಸು, ಇನ್ನೂ ಬೇರೆ ಬೇರೆ ವಸ್ತುಗಳ ದರಗಳು ಕಡಿಮೆ ಆಗುತ್ತಂತ ನಿರೀಕ್ಷೆ ಮಾಡ್ತಿದ್ದಾರೆ. ಇದನ್ನ ನಿರೀಕ್ಷೆ ಮಾಡ್ಬೋದು ಅಂತ ಹೆಂಗೆ? ಖಂಡಿತ ಇದು ನೋಡಿ, ಇವಾಗ ನಿಮ್ಗೆ ಇದೇ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಇದೇ ತರ ಬೆಲೆ ಕುಸಿತ ಕಾಣಿಸ್ತಾ ಇದ್ರೆ, ನಿಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಕಡಿಮೆ ಆಗ್ತಾ ಇದ್ರೆ, ಈಗ ಅವ್ರಿಗೆ ಲಾಸ್ ಆಗಿದ್ದು ಒಂದು 400 ಮಿಲಿಯನ್ ಡಾಲರ್ಸ್ ಏನಿತ್ತು, ಪ್ರತಿದಿನ ಲಾಸ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು ಅವಾಗ. ಈಗ ಅದು 100 ಕ್ರೋರ್ಸ್ 400 ಕ್ರೋರ್ಸ್ ಬಂದಿತ್ತು. ಅದು 400 ಕ್ರೋರ್ಸ್ ಇತ್ತು. ಇವಾಗ ಅದಕ್ಕೆ ಏನಾಗಿದೆ, ಒಂದು ನ್ಯಾರೋ ಡೌನ್ ಆಗ್ತಾ ಇರುತ್ತೆ, ಲಾಸ್ ಎಲ್ಲ ಈಗ ಮಿನಿಮೈಸ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ. ನನ್ಗೆ ಇನ್ನೊಂದು ತಿಂಗಳಲ್ಲಿ ಪ್ರೈಸಸ್ ನ ಅವರು ಇದೇ ಲೆವೆಲ್ ಅಲ್ಲಿ ಕಡಿಮೆ ಇದ್ರೆ ಮಾರ್ಕೆಟ್ ಅಲ್ಲಿ ವಿತ್ ಇನ್ 15 ಡೇಸ್ ಟು 1 ಮಂತ್ ಖಂಡಿತ ಕಡಿಮೆ ಮಾಡ್ಲೇಬೇಕು ಸರ್ಕಾರ. ಯಾಕೆಂದ್ರೆ ತುಂಬಾ ಈಗ ಏನು ಹೆಚ್ಚಳ ಮಾಡಿದ್ರು, ಕನಿಷ್ಠ 8 ರಿಂದ 9 ರೂಪಾಯಿ ಏನು ಹೆಚ್ಚಳ ಆಗಿತ್ತು, ಅದು ರಿವರ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಮಾರುಕಟ್ಟೆಯ ಬೆಲೆಗಳು ಯಾಕಂದ್ರೆ ಅವಾಗ 100 ವರ್ಗೂ ಹೋಗ್ಬಿಟ್ಟಿತ್ತು, 100 ಪ್ಲಸ್ ಆಗಿತ್ತು. ಅವಾಗ ಮಾರುಕಟ್ಟೆ ಒಂದು 76 ದಿನ ಹೆಚ್ಚಳ ಮಾಡಿರಲಿಲ್ಲ, ಆ ಲಾಸ್ ನ ಕಂಪನಿಗಳು ಬರ್ಸಿದ್ವು. ಅದೀಗ ನ್ಯಾರೋ ಆಗ್ತಾ ಇದೆ. ಈಗ ಮತ್ತೆ ಅದು ಕಡಿಮೆ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಮ್ಮಲ್ಲಿ ಬೆಲೆಗಳು ಜಾಸ್ತಿ ಇದೆ. ಸೊ ಅದನ್ನ ಕ್ರಮೇಣ ಅವ್ರ ಲಾಸ್ಗಳನ್ನು ಅವ್ರು ಪೂರೈಸ್ಕೊಳ್ತಾರೆ, ಲಾಸ್ ಎಲ್ಲ ಒಂದು ಸ್ಟೇಬಲ್ ಬರುತ್ತೆ, ಲಾಸ್ ನ ತುಂಬಿಕೊಳ್ತಾರೆ. ಅನಂತರ ಸರ್ಕಾರ ಕೂಡ ಖಂಡಿತವಾಗಿ ಇದು ಮಾರುಕಟ್ಟೆ ಬೆಲೆಗಳನ್ನ ಇಳಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಈಗಾಗಲೇ ನೀವು ಪ್ರೈವೇಟ್ ಇದನ್ನ ನೋಡಿದ್ರೆ, ಆಗ್ಲೇ ಸಿಲಿಂಡರ್ಸ್ ಬೆಲೆ ಎಲ್ಲ ಒಂದಷ್ಟು ಕಡಿಮೆ ಆಗುವ ಲಕ್ಷಣಗಳನ್ನ ಪ್ರೈವೇಟ್ ಕಂಪನಿಗಳವರು ಮಾಡ್ತಿರುವಂತದ್ದು, ಮತ್ತೆ ಬೇರೆ ಬೇರೆ ದೇಶಗಳ ಕಂಪನಿಗಳನ್ನ ನೋಡಿದ್ರೂ ನಿಮ್ಗೆ ಕಾಣಿಸ್ತಾ ಇದೆ, ಇದೆಲ್ಲ ಆಗ್ತಾ ಇದೆ. ನಿಜ. ವೆಂಕಟೇಶ್ ಸರ್, ಈಗ ಇದರೆಲ್ಲ ಕ್ರೆಡಿಟ್ ಅನ್ನ ಟ್ರಂಪ್ ತೆಗೆದುಕೊಳ್ತಿದ್ದಾರಂತೆ. ಯಾಕಂದ್ರೆ ಇರಾನ್ ಮೇಲೆ ಅವರು ಸಾಫ್ಟ್ ಕಾರ್ನ್ ಹೊಂದಿದ್ದಾರೆ, ಹಾಗಾಗಿ ಇಷ್ಟರ ಮಟ್ಟಿಗೆ ಬೆಲೆ ಇಳಿಕೆಗಳಾಗ್ತಿದೆ ಅಂತೇಳಿ ಅವ್ರ ಬೆನ್ನ ಅವ್ರು ತಡ್ಕೊಳ್ತಾ ಇದ್ದಾರೆ. ಟ್ರಂಪ್ ಈಸ್ ಕೆಪಬಲ್ ಆಫ್ ಡೂಯಿಂಗ್ ದಟ್. ಏನಂತಂದ್ರೆ, ಈಗ ಯುದ್ಧದ ಟೈಮ್ದಲ್ಲಿ ಕೂಡ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಕೊಟ್ಟು ಶೇರ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಒಬ್ಬ ಸ್ಟೇಟ್ಸ್ ಮ್ಯಾನ್ ಅಥವಾ ಒಂದು ಲೀಡರ್ ಹೇಳೋದಕ್ಕಿಂತ ಬದಲು ಅವ್ರಿಗೆ ಏನಪ್ಪಾ ಅಂದ್ರೆ, ಈಸ್ ಅ ಗುಡ್ ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಕಂಪ್ಲೀಟ್ ಸ್ಟಾರ್ಟಿಂಗ್ ದಿಂದ ಅವ್ರ ಬಿಸ್ನೆಸ್ ಆಂಗಲ್ ದಿಂದಾನೇ ಬಂದಿದ್ದಾರೆ. ಇವನ್ ಯುದ್ಧದಲ್ಲಿ ಕೂಡ ಏನಂತಂದ್ರೆ ಒಂದು ಬಿಸ್ನೆಸ್ ತರನೇ ನೋಡಿದ್ರು. ಯಾಕಂದ್ರೆ ಕೇವಲ ಅವರು ಫ್ರೈಡೇ ಒಂದು ಸ್ಟೇಟ್ಮೆಂಟ್ ಇರ್ತತ್ತು, ಮಂಡೇ ಮಾರ್ನಿಂಗ್ ಒಂದು ಸ್ಟೇಟ್ಮೆಂಟ್ ಇರ್ತತ್ತು. ಇದೆಲ್ಲ ಏನಂತಂದ್ರೆ, ಎಷ್ಟು ಲಾಸ್ ಯುದ್ಧದಲ್ಲಿ ಆಯ್ತು ಅಷ್ಟು ಲಾಸ್ ಶೇರ್ ಮಾರ್ಕೆಟ್ ದಲ್ಲಿ ಮೇಕಪ್ ಮಾಡ್ತಕ್ಕಂಥ ಮನುಷ್ಯರು ಇವರು ಟ್ರಂಪ್. ಸೊ ಕ್ರೆಡಿಟ್ ಏನಂತಂದ್ರೆ, ಅದು ಆಕ್ಚುಲಿ ರಿಯಲ್ ಕ್ರೆಡಿಟ್, ಆರ್ಟಿಫಿಷಿಯಲ್ ಕ್ರೆಡಿಟ್, ಅದು ಆಮೇಲೆ ಗೊತ್ತಾಗುತ್ತೆ. ಬಟ್ ಒನ್ ಥಿಂಗ್ ಗುಡ್ ಏನಂತಂದ್ರೆ, ಬೇಸಿಕಲಿ ಯುದ್ಧ ಸ್ಟಾಪ್ ಆದದ್ದು ಅಥವಾ ಸೀಸ್ ಫೈರ್ ಆಗಿ ಅವ್ರ ಕಂಡೀಷನ್ಸ್ ಒಪ್ಪಿದ್ದು ಏನಂತಂದ್ರೆ, ಈಗ ಮಿಡ್ ಟರ್ಮ್ ಎಲೆಕ್ಷನ್ಸ್ಗೆ ಹೋಗ್ಬೇಕು ಟ್ರಂಪ್. ಮಿಡ್ ಟರ್ಮ್ ಎಲೆಕ್ಷನ್ಸ್ ಅಲ್ಲಿ ಏನಾದ್ರೂ ಏರುಪೇರು ಆಗಿ ರಿಪಬ್ಲಿಕನ್ ಪಾರ್ಟಿಗೆ ಏನಾದ್ರೂ ಎಫೆಕ್ಟ್ ಆಯ್ತು ಅಂತಂದ್ರೆ ತನ್ನ ಕುರ್ಸಿನೇ ಹೋಗ್ತದೆ ಡೆಫಿನೆಟ್ಲಿ. ಈಗ ಏನಂತಂದ್ರೆ, ಡೆಮೊಕ್ರಾಟ್ಸ್ ವರ್ಸಸ್ ರಿಪಬ್ಲಿಕ್ ದಲ್ಲಿ ಕೇವಲ ಒಂದು 6 ಸೀಟದ ಡಿಫರೆನ್ಸ್ ಏನಿದೆ, ಅದು ಏನಂತಂದ್ರೆ ಇವ್ರನ್ನ ಇಂಪೀಚ್ ಮಾಡಬಹುದು ಅಥವಾ ಇಂಪೀಚ್ ಮಾಡೋದಂತೂ ಡೆಫಿನೆಟ್ ಅದ. ಯಾಕಂದ್ರೆ ಈಗ ಈ ಯುದ್ಧದಲ್ಲಿ ಜನರು ನೋಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಯುದ್ಧದಲ್ಲಿ ಏನೇನು ಎವ್ರಿಥಿಂಗ್ ವಾಸ್ ಅಗೇನ್ಸ್ಟ್ ದೆಮ್. ಪಬ್ಲಿಕ್ ಫೈಟ್ ಏನಪ್ಪ ಅಂದ್ರೆ ಪ್ರೊಟೆಸ್ಟ್ ಮಾಡಿದ್ರು. ಆಮೇಲೆ ಏನಂತಂದ್ರೆ, ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು, ಎವ್ರಿ ಸಿಟಿ ಪ್ರೊಟೆಸ್ಟ್ ಇರ್ತಿತ್ತು. ಆಮೇಲೆ ಎಷ್ಟೋ ಜನರಲ್ಸ್ ರಿಸೈನ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಯುದ್ಧದಲ್ಲಿ ಗ್ರೌಂಡ್ ಸ್ಥಿತಿ ಏನಿದೆ ಎಂಬುದು ಅವ್ರು ಕ್ಲಿಯರ್ ಕಟ್ ಹೇಳಿದ್ರು. ಗ್ರೌಂಡ್ ಆಪರೇಷನ್ಸ್ ಬೇಡ, ಯುದ್ಧದ ಏನಪ್ಪ ಅಂದ್ರೆ ಅವಶ್ಯಕತೆ ಇಲ್ಲ. ಜಸ್ಟ್ ಬಿಕಾಸ್ ಇಸ್ರೇಲ್ ಅಮೆರಿಕನ ಡ್ರಾಗ್ ಮಾಡಿತಂತಕ್ಕೊಂದು ಇಲ್ಲಿ ಬಂದು ಸಿಕ್ಕಾಕೊಂಡ್ರು ಅವರು. ಸೊ ಸಮ್ ಹೌ ಈಗ ಏನಂತಂದ್ರೆ, ಒಂದು ಯುದ್ಧದಿಂದ ಹೊರಗೆ ಹೋಗ್ತಕ್ಕಂಥ ಚಾನ್ಸ್ ಇದೆ. ಬಟ್ ಈಸ್ ಗೋಯಿಂಗ್ ಆಸ್ ಅ ಲೂಸರ್. ಇರಾನ್ ಏನಂತಂದ್ರೆ, ಎಲ್ಲೋ ಒಂದು ಬಾಟಮ್ ಲೈನ್ ಇರ್ತಕ್ಕಂಥ ಇರಾನ್ನ ಒಂದು ಹೈಯರ್ ಪೆಡೆಸ್ಟ್ರಲ್ ಅಲ್ಲಿ ತಂದಿಟ್ಟ, ಅದು ಒಂದು ಏನಪ್ಪಾ ಅಂದ್ರೆ ಅಮೆರಿಕಾಗೆ ಸೆಟ್ ಬ್ಯಾಕ್ ಇದೆ. ಆಮೇಲೆ ಮಿಡ್ಲ್ ಈಸ್ಟ್ ಅಲ್ಲಿ ಕಂಟ್ರೋಲ್ ಕಳ್ಕೊಂತಿದ್ದಾರೆ. ಯಾಕಂತಂದ್ರೆ ಈಗ ಇಸ್ರೇಲ್ ಬದಲು ಇರಾನ್ ಇಸ್ ಸೂಪರ್ ಪವರ್ ಇನ್ ಮಿಡ್ಲ್ ಈಸ್ಟ್ ಗೆ ಒಂದು ಸ್ಟೇಜ್ಗೆ ಬರ್ತಾರೆ ಈಗ. ದಟ್ ಈಸ್ ಡೆಫಿನೆಟ್ ಟು ಹ್ಯಾಪನ್. ಯಾಕಂದ್ರೆ ಇರಾನ್ದವರು 40 ವರ್ಷ ಈ ದಿವಸ ಸಲಾಗಿ ಕಾಯ್ತಾ ಇದ್ರು. ಲಾಸ್ ಅಂತ ಅವ್ರಿಗೆ ಸಾಕಷ್ಟು ಆಗಿದೆ. ಏನಂತಾರೆ, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್, ಅದೆಲ್ಲ ಏನಂತಂದ್ರೆ ಎಲ್ಲ ಯುದ್ಧದಲ್ಲಿ ಆಗ್ತದ, ಅದನ್ನ ಆಗಿದೆ. ಬಟ್ ಇವ್ರು ಏನಂತಂದ್ರೆ, ಇಂಟರ್ನ್ಯಾಷನಲಿ ನೋಷನಲಿ ಏನಂತ ಡಿಪ್ಲೊಮ್ಯಾಟಿಕಲಿ ಬಹುತ್ ಏನಂತಂದ್ರೆ ಅಗದಿ ಹೈ ಪೆಡೆಸ್ಟ್ರಲ್ಲಿ ಬಂದ್ಬಿಟ್ರು. ಸೊ ಇದನ್ನ ಏನಂತಂದ್ರೆ, ಈಗ ಅಮೆರಿಕದಲ್ಲಿ ಅಥವಾ ಡೊನಾಲ್ಡ್ ಟ್ರಂಪ್ ಇದೇನಪ್ಪ ಮಿಡ್ ಟರ್ಮ್ ಎಲೆಕ್ಷನ್ಸ್ ನಲ್ಲಿ ಚೆನ್ನಾಗಿ ಏನಪ್ಪ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಬರ್ಬೇಕಂತಿದ್ರೆ ಯುದ್ಧದಿಂದ ಹೊರಗೆ ಹೋಗ್ತಕ್ಕಂಥ ಚಾನ್ಸ್ ಬೇಕೇ ಬೇಕು. ಮತ್ತೆ ವೆಂಕಟೇಶ್ ಸರ್, ಬರ್ತೀನಿ, ಒಂದು ಬ್ರೇಕ್ ಸಮಯ ಆಗಿದೆ ನನಗೆ, ವಾಪಸ್ ಬರ್ತೀನಿ ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಕ್ಸೆಲ್ PU ಕಾಲೇಜ್ ಗುರುವಾಯನಗಿರಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.